ವೇದಿಕೆ ಮೇಲೆ ಇರುವಂತ ನಮ್ಮ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ ಬಂದಿರುವಂತ ಎಲ್ಲ ನನ್ನ ಅಕ್ಕ ತಂಗಂದಿಯರು, ನನ್ನ ಅಣ್ಣ ತಮ್ಮಂದಿರು, ನಾನು ತುಂಬಾ ಹೊತ್ತು ಮಾತಾಡಲ್ಲ. ಯಾಕಂದ್ರೆ ನನಗೆ ಈ ಸ್ಟೇಜ್ ಮೇಲೆ ನಿಂತು ಮಾತಾಡಿ ಕೆಲವು ಸತಿ ಹಿಂದೆ ಮುಂದೆ ತುಂಬಾ ಭಯ ಇರುತ್ತೆ. ಯಾಕಂದ್ರೆ ನಾನು ಗುರುಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. 4 ಮಾತಿನಲ್ಲಿ ನಾನು ಈ ಮಾತನ್ನ ಮುಗಿಸ್ತೀನಿ. ನಾನು ಗುರುಗಳನ್ನ ಸುಮಾರು ವರ್ಷದಿಂದ ನೋಡ್ತಾನೆ ಇರ್ತಾ ಇದ್ದೆ. ನಾನು ಅವ್ರ ಹತ್ರ ಪ್ರೀತಿಯಿಂದ ಕಿತ್ತಾಡಬೇಕು ಅನ್ನೋ ಒಂದು ಆಸೆ ಯಾವಾಗಲೂ ಇತ್ತು. ಯಾಕೆಂದ್ರೆ ಎಲ್ಲರನ್ನೂ ಒಂದೇ ತರ ಕಾಣುವಂತ ಈ ಗುರುಗಳು ನನಗೆ ತುಂಬಾ ಇಷ್ಟ ಆಗ್ತಾ ಹೋಗ್ತಾ ಇದ್ರು. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಅವರ ಮಾತುಗಳನ್ನ ತುಂಬಾ ಕೇಳಿಸ್ಕೊತಿದ್ದೆ ನಾನು. ಮತ್ತೆ ನೇರ ನುಡಿಗಳು ಅವ್ರದ್ದು. ನಾನು ಇದ್ದಂಗೆ ಹೇಳ್ತೀನಯ್ಯ, ನಿನ್ಗೆ ಇಷ್ಟ ಇದ್ರೆ ತಗೋ, ಇಲ್ಲಾಂದ್ರೆ ನಡಿ ಆಚೆ ಕಡೆಗೆ ಅಂತ. ಆ ಶಕ್ತಿ ಬರೋದು ಗುರುಗೆ ಮಾತ್ರ. ಯಾವತ್ತೂ ನಾನು ಪೂಜಿಸುವಂತ ವೆಂಕಟಾಚಲ ಅವಧೂತರ ಶಕ್ತಿನ ಈ ವೇದಿಕೆ ಮೇಲೆ ನಿಂತು, ನನ್ನ ಕುಲದ ಮಣ್ಣಿನಲ್ಲಿ ನಿಂತು ನಾನು ಸುಳ್ಳು ಹೇಳಕ್ ಇಷ್ಟಪಡಲ್ಲ. ಆ ಶಕ್ತಿನ ನಾನು ಈ ಗುರುಗಳಲ್ಲಿ ಕಾಣ್ತೀನಿ. ಯಾಕಂದ್ರೆ ನನ್ನ ಮನಸ್ಸಾಕ್ಷಿಯಾಗಿ ನಮ್ಮ ಕುಲದಲ್ಲಿ ಮತ್ತೊಬ್ಬ ನಡೆದಾಡೋ ದೇವರು ಬಂದಿದ್ದಾರೆ. ನಿಮ್ಮಿಂದ ನಮ್ಮ ಎಲ್ಲ ಕಷ್ಟಗಳು ಏನೇ ಬರಲಿ ಅದು ಸಾಲ್ವ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ನಾನು ಪ್ರಮಾಣವಾಗಿ ಹೇಳ್ತಾ ಇರೋ ಮಾತಿದು, ನನ್ನ ಆತ್ಮಪೂರ್ವಕವಾಗಿ, ನನ್ನ ಆತ್ಮ ಸಾಕ್ಷಿಯಾಗಿ. ಯಾಕಂದ್ರೆ ತಾವು ಒಂದು ಜಾಗಕ್ಕೆ ಹೋಗಿ ಬಂದಿದ್ದು, ತಮ್ಮ ಒಬ್ರು ಸ್ನೇಹಿತರು ನನಗೆ ತೋರಿಸಿದ್ರು ಒಂದು ವಿಶೇಷವಾದ ಸ್ಥಳ ಅದು ಅಂತ. ನಾನು ಇವತ್ತು ಅದೇ ಹೇಳ್ತೀನಿ ಗುರುಗಳೇ, ನಾನು ನನ್ನ ಗುರುನ ನಿಮ್ಮಲ್ಲೂ ಕೂಡ ಕಾಣ್ತೀನಿ. ನಿಮ್ಮಲ್ಲ ಮನೋಭಾವ ಇದೆ. ಅದು ಬಿಟ್ಟು ನನಗೆ ಬೇರೆ ಬೇರೆ ಮಾತಾಡಿ ಆ ಕ್ಷಣಕ್ಕೆ ವೇದಿಕೆ ಮೇಲೆ ಏನೋ ತಗೊಂಡು ಹೋಗಕ್ ನನಗೆ ಬರಲ್ಲ. ನಾನು ಹಾಲ್ ಮೇಲೆ ನಿಂತು ಪ್ರಮಾಣ ಮಾಡೋರು ನಾವು. ಯಾವಾಗ್ಲೂ ಸುಳ್ಳು ಹೇಳೋದಿಲ್ಲ ನಾವು. ಅದ ಕಾಮಧೇನುವಷ್ಟೇ ಶ್ರೇಷ್ಠವಾಗಿರ್ಬೇಕು. ಹಾಲಿನ ಮೇಲೆ ಕೈ ಇಡೋನು ಯಾವತ್ತೂ ಸುಳ್ಳು ಹೇಳಲ್ಲ. ಅವನಿಗೆ ಸುಳ್ಳು ಹೇಳಿದವನು ಉದ್ಧಾರ ಆಗಲ್ಲ. ಸೊ ಹಂಗಾಗಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ನನಗೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ತುಂಬಾ ಭಯ ಇದೆ. ತಮ್ಮನ್ನು ನೋಡಿರೋದು ಮನ್ಸಲ್ಲಿ ತುಂಬಾ ಭಯ ಇದೆ. ಗುರುಗಳ ಜೊತೆ